ಗುರು, ಇವಾಗ ಒಂದು ಡ್ಯೂಟಿ ತಗೊಂಡಿದೆ ಉಳ್ಳಾಳಿಗೆ. ರಾಜಗೋಪಾಲ್ ನಗರ ಮೇನ್ ರೋಡ್ ಅಲ್ಲಿ ಪಿಕಪ್, ಉಳ್ಳಾಳು ಡ್ರಾಪ್. ಕಸ್ಟಮರ್ ಗಾಡಿ ಬುಕ್ ಮಾಡ್ಬಿಟ್ಟು ನಾನು ಕೇಳಿದೆ, ಸರ್ ಲೊಕೇಶನ್ ಕರೆಕ್ಟ್ ಆಗಿದೆ ಸರ್ ಅಂತ. ಹ್ಞೂ ಅಂತ ಅಂದ. ಲೊಕೇಶನ್ಗೆ ಹೋದ್ರೆ ನಮ್ಮನ್ನ ಬುಕ್ ಮಾಡಿದ ಕಸ್ಟಮರ್ಗಳು ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಹೇಲ್ ತಿಂತಾರೋ ಗೊತ್ತಿಲ್ಲ. ಇದು ವಿಡಿಯೋ ಹಾಕ್ತೀನಿ ನೋಡ್ರಿ. ಹಿಂಗೆ ಇವಾಗ ನೋಡ್ರಿ, ಈ 10 ಅಡಿ ಪೈಪ್ಗೆ ಅಪ್ಪೆ ಗಾಡಿ ಬುಕ್ ಮಾಡವನೆ. ಇವ್ರು ಹೊಟ್ಟೆಗೆ ಅದೇನ್ ತಿಂತಾರೋ ನನ್ ದೇವರಾಣೆ ನನಗಂತೂ ಗೊತ್ತಿಲ್ಲ. ನೋಡ್ರಿ, ಇದೇ ರಾಜಗೋಪಾಲ ಮೇನ್ ರೋಡ್ ಇರೋದು ಅಂಗಡಿ. ಬೆಳಗ್ಗೆನೆ ಕ್ಯಾನ್ಸಲ್ ಆಗಿರೋದಕ್ಕೆ ಹೆಂಗ್ ಮಕ್ಕಾರ ಆಯ್ತದ ಗೊತ್ತಾ ನಮ್ಗೆ ಡ್ಯೂಟಿ ಮಾಡ್ಬೇಕಾರೆ. ನೋಡ್ರಿ, ಈ ಗಾಡಿಗೆನೆ 10 ಅಡಿ ಪೈಪ್ ಹಾಕಕ್ಕೆ ಅವ್ನ್ ಗಾಡಿ ಬುಕ್ ಮಾಡಿರೋದು. ಈ ಗಾಡಿಗೆ 10 ಅಡಿ ಪೈಪ್ ಅಂತ ಎಲ್ಲಿಂದ ಹಾಕನ 10 ಅಡಿ ಪೈಪ ನಾನು ನೋಡ್ರಲ್ಲ. 10 ಅಡಿ ಪೈಪ್ ನನ್ ಗಾಡಿ ಬುಕ್ ಮಾಡ್ಬಿಟ್ಟು ಹಾಕಕ್ ಬಂದ. ಅದು ಏನ್ ಕತೆಗಳು ಹೊಡಿತಾನೆ. ಸರ್ ನಾವು ರೆಗ್ಯುಲರ್ ಆಗಿ ಕಳಿಸ್ತೀವಿ ಸರ್ ಅಪ್ಪೆ ಗಾಡಿ ಬುಕ್ ಮಾಡಿ ಅಂತ. ಅದ್ರಲ್ಲಿ ಕಸ್ಟಮರ್ ಏನ್ ಹೇಳ್ತಾನೆ, ಅಲ್ಲಿ ನಿಂತ ಅದು ಬಿಲ್ಡಿಂಗ್ ಕಸ್ಟಮರ್ ಮೆಟಲ್ ಹೋಗ್ಬೇಕೈತಲ್ಲ, ಅವ್ನ್ ಕಸ್ಟಮರ್ ಇದ್ದ. ಎಷ್ಟು ಕಿಲೋಮೀಟರ್ ಐತಪ್ಪ ಉಳ್ಳಾಳಿಲಿಂದ ಅಂತ ಅಂತಾನೆ. ನಾನು ಹೇಳಿದೆ ಸರ್ 8 ಕಿಲೋಮೀಟರ್ ಐತೆ ಅಂತ. 8 ಕಿಲೋಮೀಟರ್ ಹೋಗಕ್ಕಾಗಲ್ವ ನಿನ್ಗೆ ಹಾಕೊಂಡು ಅಂತ ಅಂತಾನೆ. ಪೊಲೀಸ್ ಹೇಳಿದ್ರೆ ದುಡ್ಡು ಕೊಡ್ತೀರಾ ಅಂದ್ರೆ ನಾನೇ ಕೊಡೋಣ ಅಂತಾನೆ. ಮತ್ತೆ ಇನ್ನೇಕೆ ಆಕಸ್ಗಳಾಗಿ ಬುಕ್ ಮಾಡ್ತೀರಾ ಕಳ್ಬೋಳಿ ಮಕ್ಳ. ಅದಕ್ ಬದಲು ಟಾಟಾ ಎಸ್ ಬುಕ್ ಮಾಡ್ರಿ. ಅವರೇ ತಿನ್ಲಿ, ಅವರೇ ಒಂದು 50 ರೂಪಾಯಿ ಎಕ್ಸ್ಟ್ರಾ ತಿನ್ಲಿ, ಹೋಗ್ಲಿ. ಟಾಟಾ ಎಸ್ ಗಾಡಿ ಹೋಯ್ತದೆ, ಅವ್ರು ನಮ್ಮಂಗೆ ಅಲ್ವಾ ಗಾಡಿ ಬುಕ್ ಮಾಡ್ಕೊಂಡಿರೋದು. ನೀವು ಕಳ್ಳನ ಮಕ್ಳು 5 ರೂಪಾಯಿ 10 ರೂಪಾಯಿ ಉಡ್ಸಕ್ಕೆ ಅಪ್ಪೆ ಗಾಡಿಗಳು ಬುಕ್ ಮಾಡೋದು. ಇಲ್ಲಿ ನಾವು ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವನಾರು ಪೊಲೀಸ್ ಹಾಕಿಸ್ಕೊಳ್ಳೋದು. ಕಚ್ಚಡ ನನ್ನ ಮಕ್ಳು. ಹೊಟ್ಟೆಗೆ ಅನ್ನ ತಿಂದ್ರಿ, ಬೇರೇನೋ ತಿನ್ನಕ್ ಹೋಗ್ಬೇಡ್ರಿ ಕಚ್ಚಡಗಳ.